ಜಕರ್ಯ ಗ್ರಂಥವು 1ನೇ ಅಧ್ಯಾಯ 18ನೇ ವಚನ. ನಾನು ಕಣ್ಣೆತ್ತಿ ನೋಡಲು ಇಗೋ 4 ಕೊಂಬುಗಳು ಕಾಣಿಸಿದವು. 4 ಕೊಂಬುಗಳು ಕಾಣಿಸಿದವು. ವಿವರಿಸುವ ಹಾ ದೂತನನ್ನು ಕುರಿತು ಇವು ಏನು ಎಂದು ನಾನು ಕೇಳಿದ್ದಕ್ಕೆ ಹಾ ಅವನು, ಇವು ಯೆಹೂದ, ಇಸ್ರಾಯೇಲು, ಯೆರೂಸಲೇಮುಗಳನ್ನು ಚದರಿಸುವ ಕೊಂಬುಗಳು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಪ್ರವಕ್ತಾದ ಜಕರ್ಯಗೆ ಒಂದು ದರ್ಶನ ಬೀಳ್ತದೆ. ಆ ದರ್ಶನದಲ್ಲಿ ಏನ್ ನೋಡ್ತಾನಪ್ಪ ಅಂತ ಹೇಳಿದ್ರೆ 4 ಕೊಂಬುಗಳು ನೋಡ್ತಾನ. 4 ಕೊಂಬುಗಳು ನೋಡಿದಾಗ ಅರ್ಥ ಆಗೋದಿಲ್ಲ, ಏನಿದು 4 ಕೊಂಬುಗಳು ಅಂತ ಹೇಳಿದ್ದಾಗ ದೇವದೂತನಿದ್ದಾಗ ದೇವದೂತನ ಕೇಳ್ತಾನ, ಏನಿದು, ಇದ್ರ ಅರ್ಥ ಏನು, 4 ಕೊಂಬುಗಳು ಇದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತಾನ, ಇವು ಯೋಧ, ಇಸ್ರಾಯೇಲು, ಯೆರೂಸಲೇಮುಗಳನ್ನು ಚದುರಿಸುವ ಕೊಂಬುಗಳೆಂದು ಉತ್ತರ ಕೊಟ್ಟನು. ಈ ಕೊಂಬುಗಳು ಯಾವಂತ? ಯೂದ, ಇಸ್ರಾಯೇಲು, ಯೆರೂಸಲೇಮುಗಳನ್ನು ಚದುರಿಸುವ ಕೊಂಬುಗಳಂತವು. ಅಂದ್ರೆ ಫಸ್ಟ್ಗೆ 12 ಗೋತ್ರಗಳು ಒಂದೇ ರಾಜ್ಯವಾಗಿತ್ತು. ಇಸ್ರಾಯೇಲು ಒಂದೇ ರಾಜ್ಯ. 12 ಗೋತ್ರಗಳು ಏನಾಗವ, 10 ಗೋತ್ರಗಳು ಒಂದು ಇಸ್ರಾಯೇಲ್ ರಾಜ್ಯ ಆಗಿ, ಯೂದ ಮತ್ತೆ ಬಿನ್ಯಾಮೀನ್ ಗೋತ್ರವು ಈ 2 ಗೋತ್ರಗಳು ಏನಾಗವ, ಯೂದ ಗೋತ್ರಗಳಾಗವ. ನಮ್ಮದು ಈ ಯೂದ ಗೋತ್ರ, ಅದೇ ರೀತಿ ಇಸ್ರಾಯೇಲು ಅದೇ ರೀತಿ ಮತ್ತೆ ಯೆರೂಸಲೇಮ್ ನಿವಾಸಿಸ್ತಿರುವಂತ ಆ ಪ್ರಾಂತದಲ್ಲಿ ಇರೋರೆಲ್ಲರನ್ನೂ ಕೂಡ ಚದುರಿಸ್ತದಂತ ಈ ಕೊಂಬುಗಳು. ಈ 4 ಕೊಂಬುಗಳು ಎದಕ್ಕಪ್ಪ ಸಾದೃಶ್ಯ ಅಂತ ಹೇಳಿದ್ರೆ, ಅವಾಗ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಒಂದು ಬಬುಲೋನ್ ಸಾಮ್ರಾಜ್ಯ. ಬಬುಲೋನವ್ರು ಬಂದು ಈ ಇಸ್ರಾಯೇಲ್ನ, ಯೂದರ್ನ ಇವರೆಲ್ಲರನ್ನ ನಾಶನ ಮಾಡ್ತಾರೆ, ಚದುರಿಸ್ತಾರ, ದೇವರಿಗೆ ವಿರುದ್ಧವಾಗಿ ಇವ್ರು ನಡ್ಕಂತಾರ. ಅದೇ ರೀತಿಯಲ್ಲಿ ಈ ಬಬುಲೋನ್ ಆದ್ಮೇಲೆ ಮಾದಿಯ ಪಾರಸಿಕ ರಾಜ್ಯ, ಈ ಮಾದಿಯ ಪಾರಸಿಕ ರಾಜ್ಯ ಕೂಡ ಈ ಇಸ್ರಾಯೇಲ್ನ, ಯೂದರ್ನ ಚದುರಿಸ್ತಾರ. ಅದೇ ರೀತಿಯಲ್ಲಿ ಗ್ರೀಕ್, ಅದೇ ರೀತಿಯಲ್ಲಿ ರೋಮ. ಈ 4 ಕೂಡ ಪ್ರಭುತ್ವಗಳು, ಅಂದ್ರೆ ಕೊಂಬು ಯಾವಾಗಲೂ ವಾಕ್ಯನಲ್ಲಿ ಏನಂತ ಸಾದೃಶ್ಯವಾಗಿರ್ತದೆ, ಅಧಿಕಾರಕ್ಕೆ ಸಾದೃಶ್ಯವಾಗಿರ್ತದೆ. ಈ ಅಧಿಕಾರಿಗಳು ಬಬುಲೋನು, ಮಾದಿಯ ಪಾರಸಿಕ, ಅದೇ ರೀತಿಯಲ್ಲಿ ಗ್ರೀಕು, ಅದೇ ರೀತಿಯಲ್ಲಿ ರೋಮ, ಈ 4 ಈ ರಾಜರು ಬಂದು ಏನ್ ಮಾಡ್ತಾರೆ ಅಂದ್ರೆ ಈ ಇಸ್ರಾಯೇಲ್ನ ಚದುರಿಸ್ತಾರ. ಎದಕ್ಕೆ ಚದುರಿಸ್ತಾರ ಅಂದ್ರೆ ಇವರು ದೇವ್ರಿಗೆ ವಿರುದ್ಧವಾಗಿ ನಡ್ಕಂತಿರ್ತಾರ, ದೇವ್ರಿಗೆ ವಿರುದ್ಧವಾಗಿ ನಡೀತಿರ್ತಾರ. ಇಲ್ಲಿ ಯೂದ ಅನ್ನೋದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ ಸ್ತುತಿ. ಏನು? ಸ್ತುತಿ. ಇಸ್ರಾಯೇಲ್ ಅನ್ನೋದಕ್ಕೆ ಅರ್ಥ ಏನಂದ್ರೆ ಪ್ರಾರ್ಥನೆಯಲ್ಲಿ ಹೋರಾಡುವವರು. ಯೆರೂಸಲೇಮ್ ಪ್ರಾಂತದಲ್ಲಿರೋರು ಅಂದ್ರೆ, ಯೆರೂಸಲೇಮ್ ಅಂದ್ರೆ ಏನು? ಸಮಾಧಾನಕ್ಕೆ ಸಾದೃಶ್ಯವಾಗಿರೋದು. ಇವಾಗ ಯಾವ್ದಾದ್ರು ಚದುರಿಸ್ತಾರ, ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಸಾದೃಶ್ಯವಾಗಿ ತಗೊಳೋದಾದ್ರೆ ಸ್ತುತಿನ, ಪ್ರಾರ್ಥನೆನ, ಸಮಾಧಾನನ ಚದುರಿಸ್ತದಾರ. ಏನೇನು ಚದುರಿಸ್ತಾರ? ಸ್ತುತಿನ, ಪ್ರಾರ್ಥನೆನ, ಸಮಾಧಾನನ. ಯಾರು ಚದುರಿಸ್ತಾರ? ಈ 4 ಕೊಂಬುಗಳು. ಈ 4 ಕೊಂಬುಗಳು ದೇವ್ರ ಮಕ್ಕಳನ್ನ, ದೇವ್ರ ಪ್ರಜೆಗಳನ್ನ ಚದುರಿಸ್ತದಾರ. ಎದರ್ಲಿದ್ದ ಚದುರಿಸ್ತಾರ? ಯಾಕೆ ಚದುರಿಸ್ತಾರ ಅಂದ್ರೆ ಇವ್ರನಲ್ಲಿ ಸ್ತುತಿ ಇಲ್ಲ, ಇವಾಗ ಇವ್ರಲ್ಲಿ ಪ್ರಾರ್ಥನೆ ಇಲ್ಲ, ಇವ್ರಲ್ಲಿ ಇವಾಗ ಸಮಾಧಾನ ಇಲ್ದಂಗೆ ಚದುರಿಸ್ಬಿಟ್ಟಾರ. ಈ ದುರಾತ್ಮ ಶಕ್ತಿಗಳು, ಅಪವಾದಿ ಶಕ್ತಿಗಳು ಕ್ರೈಸ್ತವ್ರ ಕುಟುಂಬದಲ್ಲಿ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ, ಭಾರಿ ಮಂದಿ ಕ್ರೈಸ್ತವ್ರ ಕುಟುಂಬದಲ್ಲಿ ಇವಾಗ ಸ್ತುತಿ ಇಲ್ಲ, ಪ್ರಾರ್ಥನೆ ಇಲ್ಲ, ಸಮಾಧಾನ ಇಲ್ಲ. ಭಾರಿ ಮಂದಿ ಹೇಳ್ತಿರ್ತಾರ, ಬ್ರದರ್ ನಾನು ಒಂದು ಟೈಮಲ್ಲಿ ಚೆನ್ನಾಗಿ ಸ್ತುತಿ ಮಾಡ್ತಿದ್ದೆ, ಚೆನ್ನಾಗಿ ಆರಾಧನೆ ಮಾಡ್ತಿದ್ದೆ, ಎಷ್ಟು ಆರಾಧನೆ ಮಾಡ್ತಿದ್ರೆ, ದೇವ್ರ ಅಭಿಷೇಕ ನಾನು ಹೊಂದ್ಕೊಂತಿದ್ದೆ, ಆದ್ರೆ ಇವಾಗ ಅದಿಲ್ಲ, ನನ್ನಲ್ಲಿ ಅದು ಹೋಗ್ಬಿಟ್ಟತೆ, ಸ್ತುತಿ ಮಾಡುವಂತ ಅನುಭವ ನನ್ನಲ್ಲಿ ಕಡಿಮೆ ಆಗತ್ತೆ. ಒಂದು ಟೈಮಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ, ಪ್ರಾರ್ಥನೆ ಮಾಡುವಂತ ಅನುಭವಗಳು ಇಲ್ಲ, ಕಡಿಮೆ ಆಗತ್ತೆ. ಏನ್ ಮಾಡೋಣ? ಅಪವಾದಿ ಚದುರಿಸೋಣ, ಸ್ತುತಿ ಅನುಭವನ ಚದುರಿಸೋಣ, ಪ್ರಾರ್ಥನಾ ಅನುಭವನ ಚದುರಿಸೋಣ. ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಕ್ರೈಸ್ತವರ ಕುಟುಂಬಗಳೇ, ದೇವ್ರ ಮಕ್ಕಳ ಕುಟುಂಬಗಳೇ, ಗಂಡರ ಮಧ್ಯದಲ್ಲಿ, ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇಲ್ಲ, ಮಕ್ಕಳ ಮಧ್ಯದಲ್ಲಿ, ತಂದೆ ತಾಯಿಗಳ ಮಧ್ಯದಲ್ಲಿ ಸಮಾಧಾನ ಇಲ್ಲ. ಎದಕ್ಕೆ ಸಮಾಧಾನ ಇಲ್ಲ ಅಂದ್ರೆ ಅಪವಾದ ಏನ್ ಮಾಡೋಣ? ಚದುರಿಸೋಣ. ಸ್ತುತಿನ ಚದುರಿಸೋಣ, ಪ್ರಾರ್ಥನೆ ಅನುಭವನ ಚದುರಿಸೋಣ, ಸಮಾಧಾನನ ಕೂಡ ಚದುರಿಸ್ಬಿಟ್ಟನ. ಭಾರಿ ಮಂದಿಗೆ ಕ್ರೈಸ್ತವ್ರ ಜೀವಿತದಲ್ಲಿ ಇದು ಹೆಚ್ಚಿನ ಸಂಖ್ಯೆದಲ್ಲಿ ಇದೈತೆ.
ನೋಡ್ರಿ ಮತ್ತೆ ಬಾರಿ ಮಂದಿನ ಕೇಳ್ರಿ, ಮತ್ತೆ ಯಾರನ್ನ ನೀವು ಭಕ್ತರನ್ನ ನೀವು ಕದಲಿಸ್ರಿ, ಮತ್ತೆ ಆತ್ಮೀಯವ್ರು ನೀವು ಮಾತಾಡ್ಸಿರಿ, ಮತ್ತೆ ಅವ್ರು ಏನಂತ ಹೇಳ್ತಾರೆ ಗೊತ್ತಾ? ಅಕ್ಕ ನಾನು ಒಂದು ಟೈಮ್ನಲ್ಲಿ ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೆ ಗೊತ್ತಾ, ಎಷ್ಟು ಪ್ರಾರ್ಥನೆ ಅನುಭವ ಇತ್ತು ಗೊತ್ತಾ ನನಗೆ. ಇವಾಗ ಅಸಲು ಅದು ಇಲ್ಲ. ಒಂದು ಟೈಮಲ್ಲಿ ನಾನು ದೇವರಿಗೆ ಎಷ್ಟು ಸನ್ನಿಹಿತಳಾಗಿದ್ದೆ ಗೊತ್ತಾ. ದೇವ್ರ ಸನ್ನಿಧಿ ಅಂದರೆ ನಾನು ಎಷ್ಟು ಆಸಕ್ತಿ, ದೇವ್ರ ಸನ್ನಿಧಿ ಅಂದರೆ ನನಗೆ ಎಷ್ಟು ಆನಂದ. ಇವಾಗ ಅದು ಕಡಿಮೆ ಆಗತ್ತೆ. ಪ್ರಾರ್ಥನೆ ಅನುಭವ ಕಡಿಮೆ ಆಗತ್ತೆ, ಸ್ತುತಿ ಅನುಭವ ಕಡಿಮೆ ಆಗತ್ತೆ. ಒಂದು ಟೈಮಲ್ಲಿ ಕುಟುಂಬದಲ್ಲಿ ನಮಗೆ ಸಮಾಧಾನ ಇತ್ತು, ಇವಾಗ ಆ ಸಮಾಧಾನ ಇಲ್ಲ. ಭಯಂಕರವಾದ ಗಲಿಬಿಲಿ ಪರಿಸ್ಥಿತಿ, ಕಣ್ಣೀರಿನ ಪರಿಸ್ಥಿತಿ. ಎದಕ್ಕಪ್ಪ ಇದಂದರೆ ಅಪವಾದಿ ಏನು ಮಾಡೋಣ, ಚದುರಿಸ್ಬಿಟ್ಟನ. ಲಾಸ್ಟಿಗೆ ದೇವರಿಗೆ ದೂರ ಆಗುವಂಥ ಪರಿಸ್ಥಿತಿಗಳು ಕೂಡ ಬರಕತ್ತದ. ಇದು ಎದಕ್ಕೆ ಮಾಡ್ತಾರ, ಹೆಂಗೆ ಬರಕತ್ತೈತೆ ಅಂತ ಹೇಳಿದ್ರೆ, ಒಬ್ಬ ಪಾಸ್ಟ್ರು ಸೇವಕನು ಪ್ಲೇನ್ನಲ್ಲಿ ಓದ್ತಿದ್ದಂತ. ಬೇರೆ ಪ್ರಾಂತಕ್ಕೆ ಹೋಗಿ, ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಸ್ವಾರ್ಥ ಹೇಳ್ಬೇಕಂತೇಳಿ ಓದ್ತಿದ್ದಾಗ, ಆ ಸ್ವಾರ್ಥ ಹೇಳಕ್ಕೆ ಹೋಗಿರುವಾಗ ಪಕ್ಕಕ್ಕೆ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದಂತ. ಈ ಭಾರತ ದೇಶದಿಂದ ಆ ದೇಶಕ್ಕೆ ಹೋಗ್ಬೇಕಂದ್ರೆ ಕನಿಷ್ಠ ಒಂದು 2 ದಿನ ಬೇಕಾದತ್ತಂತೆ. 2 ದಿನ ಪ್ರಯಾಣ ಮಾಡಬೇಕು ಪ್ಲೇನಲ್ಲಿ. ಇನ್ನು ಎಲ್ಲ ಫುಡ್ಡು, ಟಿಫಿನು, ಊಟ ಎಲ್ಲ ಅಲ್ಲೇ ಸಿಗ್ತತ್ತಲ್ಲ, ಪ್ಲೇನಾಗ ಸಿಗ್ತಾವಲ್ಲ. ಏರ್ ಹೋಸ್ಟರ್ಸ್ ಬರ್ತಾರಲ್ಲ ಅವ್ರು ತಗೊಂಡು ಏನು ಬೇಕಂತೇಳಿ ಕೇಳಕ್ಕೆ. ಹಂಗ ಈ ಪಾಸ್ಟ್ರ್ ಪಕ್ಕಕ್ಕೊಬ್ಬನು ಕುತ್ಕೊಂಡಿದ್ದಂತ. ಪಾಸ್ಟ್ರ್ ಕುತ್ಕೊಂಡಾಗ ಅವರು ಬೆಳಿಗ್ಗೆ ಕಾಫಿ ತೊಗೊಂಬಂದ್ರಂತ. ಕಾಫಿ ತೊಗೊಂಬಂದ್ರೆ ಈ ಪಾಸ್ಟ್ರ್ ಕಾಫಿ ತೊಗೊಂಡಂತ. ಆ ಪಕ್ಕಕ್ಕಿರೋನು ಬೇಡ, ನನಗೆ ಕಾಫಿ ಏನು ಬೇಡ ಅಂತ ಹೇಳ್ದಂತ. ಸರಿ ಬಿಡು, ಏನೋ ಕಾಫಿ ಕೊಡೋದಿಲ್ಲ ಏನೋ ವ್ಯಕ್ತಿ ಅಂತ ಅನ್ಕೊಂಡ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಟಿಫಿನ್ ತರ್ತಾರ. ಟಿಫಿನ್ ತಗೊಂಬಂದು ಕೊಡುವಾಗ ಆ ಪಾಸ್ಟ್ರ್ ಟಿಫಿನ್ ತಗೊಂಡಾಗ ಈ ವ್ಯಕ್ತಿಗೆ ಕೊಡೋಕೋದ್ರೆ ಟಿಫಿನ್ ಕೂಡ ಬೇಡ ಅಂತಾನಂತ. ಏನು ಟಿಫಿನ್ ಕೂಡ ಬೇಡ ಅಂತಾನೆ ವ್ಯಕ್ತಿ? ಸರಿ ಬಿಡು ಅಂತೇಳಿ ಹಂಗೆ ಸ್ವಲ್ಪ ಹೊತ್ತು ಆದ್ಮೇಲೆ, ಮಧ್ಯಾಹ್ನ ಆದಮೇಲೆ ಊಟ ತೊಗೊಂಬಂದ್ರೆ ಊಟ ಪಾಸ್ಟ್ರ್ ತಗೊತಾನ, ಈ ವ್ಯಕ್ತಿ ತಗೋವಲ್ಲ ಅಂತ. ಅವಾಗ ಅನ್ಕೊಂಡಂತ, ಮೇ ಬಿ ಈತ ಫಾಸ್ಟಿಂಗ್ ಇರ್ಬೋದೇನೋ, ಉಪವಾಸ ಇರ್ಬೋದೇನೋ, ಪಾಪ ಏನೂ ತಗೋವಲ್ಲ, ಕಾಫಿ ತಗೋವಲ್ಲ, ಟಿಫಿನ್ ತಗೋವಲ್ಲ, ಊಟ ಕೂಡ ತಗೋವಲ್ಲ, ಮೇ ಬಿ ಫಾಸ್ಟಿಂಗ್ ಇದಾನೇನು ಅಂತೇಳಿ ಕೇಳ್ದಂತ. ಬ್ರದರ್, ನಾನು ಅವಾಗಿದ್ದ ನಿನಗೆ ಅಬ್ಸರ್ವ್ ಮಾಡ್ತಿದ್ದೀನಿ, ಕಾಫಿ ಕುಡಿತಿಲ್ಲ, ಟಿಫಿನೂ ಮಾಡ್ತಿಲ್ಲ, ಊಟನೂ ಮಾಡ್ತಿಲ್ಲ, ಯಾಕೆ ನೀವು ಉಪವಾಸ ಇದ್ದೀರಾ, ಫಾಸ್ಟಿಂಗ್ ಇದ್ದೀರಾ ಅಂತಿದ್ರೆ, ಹೌದು ಬ್ರದರ್ ನಾನು ಫಾಸ್ಟಿಂಗ್ ಇದ್ದೀನಿ. ಹೌದಾ, ನೀವು ಕ್ರೈಸ್ತವ್ರಾ ಅಂತಿದ್ರೆ, ನಾನು ಕ್ರೈಸ್ತವನಲ್ಲ ಅಂತ ಹೇಳ್ತಾನ. ಕ್ರೈಸ್ತವನಲ್ಲ, ಪ್ರಾರ್ಥನೆದಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದೀರಿ, ಅವಾಗಿದ ಮನಸ್ಸಿನಲ್ಲಿ ಏನೋ ಪ್ರಾರ್ಥನೆ ಮಾಡ್ತಿದ್ದೀರಿ, ಉಪವಾಸ ಇದ್ದೀರಿ, ಮತ್ತು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಿದ್ದೀರಿ, ನೀವು ಕ್ರೈಸ್ತವ್ರಲ್ಲ ಅಂತ ಹೇಳಿದ್ರೆ, ನಾನು ಕ್ರೈಸ್ತವನಲ್ಲ. ಮತ್ತು ನೀವು ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇರಿದ್ರೆ, ನಾನು ಸಾತಾನಿಗೆ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತಾನಂತ. ಯಾರಿಗೆ ಪ್ರಾರ್ಥನೆ ಮಾಡ್ತಾನಂತ? ಸಾತಾನಿಗೆ ಪ್ರಾರ್ಥನೆ ಮಾಡ್ತಾನಂತ. ಹೆಂಗೆ ಪ್ರಾರ್ಥನೆ ಮಾಡ್ತಾನ? ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾನ. ಏನಂತ ಪ್ರಾರ್ಥನೆ ಮಾಡ್ತಿದ್ರಿ ಬ್ರದರ್ ನೀವು ಸಾತಾನಿಗೆ ಅಂತ ಕೇಳಿದ್ರೆ, ಆ ವ್ಯಕ್ತಿ ಏನಂತ ಹೇಳ್ತಾನಂತ? ಕ್ರೈಸ್ತವರ ಕುಟುಂಬ ನಾಶನ ಆಗಬೇಕು, ಕ್ರೈಸ್ತವರ ಕುಟುಂಬದಲ್ಲಿ ಸಮಾಧಾನ ಇರಬಾರದು, ಕ್ರೈಸ್ತವರ ಕುಟುಂಬ ಚೆದರಬೇಕು, ಸೇವಕರು ಚೆದರಬೇಕು, ಸಂಘ ಚೆದರಬೇಕು, ಚರ್ಚ್ಗಳು ಚೆದರಬೇಕು. ಅದಕ್ಕಾಗಿ ನಾನು ಸಾತಾನಿಗೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನಂತ. ಇವಾಗ ಅಟ್ ಪ್ರೆಸೆಂಟ್ ಎಲ್ಲ ದೇಶಗಳಲ್ಲಿ ಸಾತಾನನ ಆರಾಧಿಸುವಂತ ಪ್ರಜೆಗಳು ಭಯಂಕರ ಆಗ್ಯಾರ. ಸಾತಾನಿಗೆ ಚರ್ಚ್ಗಳದಾವ ಗೊತ್ತಾ ನಿಮಗೆ? ನೀವು ಯೂಟ್ಯೂಬ್ನಲ್ಲಿ ನೋಡ್ರಿ, ಮೊಬೈಲ್ನಲ್ಲಿ ತೆಗೆದು ನೋಡ್ರಿ, ಸಾತಾನ್ ವರ್ಷಿಪ್ಸ್ ಅಂತೇಳಿ ತೆಗೆದು ನೋಡ್ರಿ, ಸಾತಾನಿಗೆ ಮಾಡುವಂತ ಆರಾಧನೆಗಳನ್ನು ತೆಗೆದು ನೋಡ್ರಿ. ಚರ್ಚ್ಗಳಿದಾವ, ಜನಗಳು ಚರ್ಚಿಗೆ ಹೋಗ್ತಾರ. ಎದಕ್ಕೆ ಹೋಗ್ತಾರಪ್ಪ? ಏನ್ ಚರ್ಚಪ್ಪ ಅಂತ ಹೇಳಿದ್ರೆ, ಸಾತಾನ್ ಆರಾಧಿಸಕ್ಕೆ ಚರ್ಚಿಗೆ ಹೋಗ್ತಾರ. ಎದಕ್ಕೆ ಇವ್ರು ಹೋಗಿ ಏನ್ ಮಾಡ್ತಾರ ಅದ್ರ ಒಳಗ ಅಂತ ಹೇಳಿದ್ರೆ, ಇವ್ರ ಅಜೆಂಡಾ ಏನಪ್ಪಾ ಅಂತ ಹೇಳಿದ್ರೆ, ಕ್ರೈಸ್ತವರ ಕುಟುಂಬ ನಾಶನ ಆಗಬೇಕು, ಕ್ರೈಸ್ತವರ ಕುಟುಂಬದಲ್ಲಿ ಗಲಿಬಿಲಿ ಆಗಬೇಕು, ಕ್ರೈಸ್ತವರ ಕುಟುಂಬದಲ್ಲಿ ಸಮಾಧಾನ ಇರಬಾರ್ದು, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇರಬಾರ್ದು, ಮಕ್ಕಳು ತಂದೆ ತಾಯಿ ಮಧ್ಯದಲ್ಲಿ ಸಮಾಧಾನ ಇರಬಾರ್ದು, ಕುಟುಂಬದಲ್ಲಿ ಸಮಾಧಾನ ಇರಬಾರ್ದು, ಇವರೆಲ್ಲ ಚದರಬೇಕು ಅಂತೇಳಿ ಅವರು ಉಪವಾಸಗಳಿದ್ದು ಪ್ರಾರ್ಥನೆ ಮಾಡ್ತಾರಂತ. ಈ ಅಮಾವಾಸ್ಯಗಳು ಇವು ಬರ್ತಾವಲ್ಲ, ಅವಾಗ ಅವ್ರು ಏನ್ ಮಾಡ್ತಾರಂತ ಗೊತ್ತಾ? ನಗ್ನವಾಗಿದ್ದು ಪ್ರಾರ್ಥನೆ ಮಾಡ್ತಾರಂತ. ಇವ್ರ ಅಜೆಂಡಾ ಏನು ಹೇಳು? ಕ್ರೈಸ್ತವರ ಕುಟುಂಬದಲ್ಲಿ ಸಮಾಧಾನ ಇರಬಾರ್ದು, ಕ್ರೈಸ್ತವರ ಕುಟುಂಬದಲ್ಲಿ ಪ್ರಾರ್ಥನೆಗಳು ಇರಬಾರ್ದು, ಕ್ರೈಸ್ತವರ ಕುಟುಂಬದಲ್ಲಿ ಸ್ತುತಿ ಇರಬಾರ್ದು. ಭಾರಿ ಮಂದಿ ಬ್ರದರ್ ಒಂದು ಟೈಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀವಿ, ಪ್ರಾರ್ಥನೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಅರ್ಥ ಏನು ಗೊತ್ತಾ? ಸಾತಾನ ಸಂಬಂಧಿಗಳು ಮಾಡ್ತಿರುವಂತ ಆ ಒಂದು ಸಾತಾನಿಗೆ ಆರಾಧನೆ ಮಾಡ್ತಾರಲ್ಲ, ಅವು ಎಫೆಕ್ಟು
ಕುಟುಂಬಗಳಾಗ ನಾಶನಗಳು ಬರ್ತದ ಅಂದ್ರೆ, ಕುಟುಂಬಗಳು ಸಮಾಧಾನ ಇಲ್ದಂಗೆ ಆಗ್ತದೆ ಅಂದ್ರೆ ಅದ್ರ ಎಫೆಕ್ಟ್ ಯಾರ್ದು ಹೇಳು? ಅಲ್ಲವ್ರು ಭಯಂಕರವಾಗಿ ಸಾತಾರನ ಆರಾಧಿಸ್ತದಾರ. ಅವ್ರ ಟಾರ್ಗೆಟ್ ಎಲ್ಲ ಏನ್ ಹೇಳು? ಸಂಘಗಳು ಚೆದರ್ಬೇಕು, ಸೇವಕರುಗಳು ಚೆದರ್ಬೇಕು, ಸೇವಕರುಗಳು ನಾಶನ ಆಗಬೇಕು, ಸಂಘ ಕುಟುಂಬಗಳು ನಾಶನ ಆಗ್ಬೇಕು, ಇವ್ರ ಕುಟುಂಬದಲ್ಲಿ ಪ್ರಾರ್ಥನೆ ಇರಬಾರ್ದು, ಇವ್ರ ಕುಟುಂಬದಲ್ಲಿ ಆರಾಧನೆ ಇರಬಾರ್ದು. ಅದಕ್ಕೆ ಬಾರಿ ಮಂದಿ ಕುಟುಂಬದಲ್ಲಿ ಏನಿಲ್ಲ ಹೇಳು, ಆ ಅನುಭವಗಳು ಬರ್ತಾ ಬರ್ತಾ ಏನಾಗತ್ತವ? ಕಡಿಮೆ ಆಗತ್ತವ. ಬರ್ತಾ ಬರ್ತಾ ಏನಾಗತ್ತವ? ಅವು ಹಿಂದೆ ಬೀಳೋಗತ್ತವ. ಸ್ತುತಿನ ಚದರಿಸ್ತಾನ, ಪ್ರಾರ್ಥನೆ ಚದರಿಸ್ತಾನ, ಸಮಾಧಾನ ಚರಿಸ್ತಾನ. ಭಕ್ತಿನ ಯಾವತ್ತು ನಿರ್ಲಕ್ಷ್ಯ ಮಾಡಬಾರ್ದು. ಭಕ್ತಿನ ನಾವು ನಿರ್ಲಕ್ಷ್ಯ ಮಾಡಿವನಕೋ ಅಪವಾದಿ ಕೈಗೆ ನಾವು ಸಿಗ್ತೀವಿ. ನಾವು ಎಷ್ಟು ದೇವ್ರ ರೆಕ್ಕದಲ್ಲಿ ಇರ್ತೀವೋ ಅಷ್ಟು ನಮಗೆ ಭದ್ರತೆ, ಎಷ್ಟು ದೇವ್ರ ಕೈಯಲ್ಲಿ ಇರ್ತೀವೋ ಅಷ್ಟು ನಮಗೆ ಭದ್ರತೆ. ಇದನ್ನ ದಾಟಿ ನಾವು ಬಂದೀವನ್ಕೋ, ಇದನ್ನ ನಿರ್ಲಕ್ಷ್ಯ ಮಾಡಿ ನಾವು ಬಂದೀವನ್ಕೋ, ಯಾರ ಕೈಗೆ ಸಿಗ್ತೀವಿ? ಅಪವಾದಿ ಕೈಗೆ ಸಿಕ್ಕಿಬಿಡ್ತೀವಿ. ಅಪವಾದಿ ಕೈಗೆ ನಾವು ಸಿಗಬಾರ್ದಂದ್ರೆ ಭಕ್ತಿನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ದಿನ ಭಕ್ತಿನ ಅಭಿವೃದ್ಧಿ ಮಾಡ್ಕೊಂತ ಹೋಗ್ಬೇಕು. ಆಮೇನ್.